ಓಕೆ. ಈಗ ಬೆಂಗಳೂರಲ್ಲಿ ಯಾವ ರೀತಿಯಾಗಿದೆ ಅಂದರೆ ಡ್ರಗ್ಸ್ ವಿಚಾರಗಳು ಜಾಸ್ತಿ ಆಗ್ತಾ ಇದೆ. ಮಾರಾಟ ಮಾಡೋದಾಗಿರ್ಬೋದು, ತೆಗೆದುಕೊಂಡು ಬರೋದಾಗಿರ್ಬೋದು ಎಲ್ಲ ಜಾಸ್ತಿ ನಡೀತಾ ಇದೆ. ಇಲ್ಲಿ ಹಿಂದಿನ ಸಲ ನವೆಂಬರ್ ತಿಂಗಳು ಒಳಗಡೆ ಅಂದ್ಕೊಳ್ತೀನಿ ನಾನು, ಒಂದು 11 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂದರೆ ಬೇರೆ ದೇಶದಿಂದ ಓದ್ಲಿಕ್ಕೆ ಬಂದವರು ಇಲ್ಲಿ ಬಂದು ಡ್ರಗ್ಸ್ ದಾಸರಾಗಿ ಊರಿಗೆಲ್ಲ ಹಂಚ್ತಾ ಇದ್ದಾರೆ ಸರ್. ಯಾವ ರೀತಿಯಾಗಿ ಕ್ರಮ ಕೈಗೊಳ್ತೀರಾ? ಯಾಕಂತಂದ್ರೆ 11 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಅಂತಂದ್ರೆ ನಾಟ್ ಸ್ಮಾಲ್ ನಂಬರ್ ಅಲ್ವಾ ಸರ್? ಇದರಲ್ಲಿ ಮತ್ತೆ ನಾನು ಡ್ರಗ್ಸ್ದು ವಿಷಯದಲ್ಲಿ ಝೀರೋ ಟಾಲರೆನ್ಸ್ ಇದೆ. ಸರ್ಕಾರ ವತಿಯಿಂದ ಇನ್ಸ್ಟ್ರಕ್ಷನ್ ಇದೆ, ನಮ್ಮ ಕಡೆಯಿಂದನೂ ಕೂಡ ಆ ಥರ ನಾವು ಪಾಲಿಸಿ ಇಟ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಲಾಸ್ಟ್ ಇಯರ್ ಅಂದರೆ 2025 ದಾಖಲಾತ ಒಂದು ಮೋರ್ ದೆನ್ 173 crores ವರ್ತ್ ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಎಸ್. ಅಲ್ಲ, ಪಾರ್ಟಿ ಮಾಡ್ತಾ ಇದ್ರು ಅವಾಗ ತಗ್ಲಾಕೊಂಡ್ರು ಅನ್ನುವಂತಹ ಸುದ್ದಿಗಳು ಬಂದು ಕೇಳಿ ಬರ್ತಾ ಇತ್ತು. ಯಾರು ಈ 11 ಜನ? ಒಂದಿಷ್ಟು ಜನ ಪೊಲೀಸರು ಇಲ್ಲ, ಅದು ಪಾರ್ಟಿದಲ್ಲ. ಇದು ಒಂದು ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನಲ್ಲಿ ಕೆಲವರು ಮಾಹಿತಿ ಅದಾದ ಮೇಲೆ ರಿಪೋರ್ಟ್ ಬಂತು, ಇವ್ರದ್ದು ಇನ್ವಾಲ್ವ್ಮೆಂಟ್ ಇತ್ತು ಡ್ರಗ್ಸ್ ಮಾಫಿಯಾ ಅವ್ರ ಜೊತೆಗೆ. ಅದಕ್ಕೋಸ್ಕರ ನಾವು ಅವ್ರನ್ನ ಸಸ್ಪೆಂಡು ಮಾಡಿದ್ದೀವಿ. ಒಬ್ಬ ಜನರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಮಾಡಿದ್ದೀವಿ. ಸೊ ಇದರಲ್ಲಿ ಒಂದು ಭಾಗ. ಎರಡನೇ ಭಾಗ ಅಂದರೆ ನಾವು ಸಾಕಷ್ಟು ಡ್ರಗ್ಸ್ ಸೀಸ್ ಮಾಡ್ತಾ ಇದ್ದೀವಿ. ಪ್ಲಸ್ ಅವೇರ್ನೆಸ್ ಕ್ಯಾಂಪೇನ್ ತುಂಬ ನಾವು ಮಾಡ್ತಾಯಿದ್ದೀವಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ.